ಅಲ್ಲ ಸರ್, ಎಲ್ಲ ಪೋಸ್ಟರ್ಸ್ಗಳಲ್ಲಿ ಫ್ಲೆಕ್ಸ್ಗಳಲ್ಲಿ 10 ರೂಪಾಯಿ ಅಂತ ಪ್ರಿಂಟ್ ಮಾಡಿಸಾಗೋಗಿದೆ. ಈಗ ಸಡನ್ ಆಗಿ 8 ರೂಪಾಯಿ ಅಂದರೆ ಅದನ್ನೆಲ್ಲ ಏನು ಮಾಡೋದು ಸರ್? ಚೇಂಜ್ ಮಾಡಿ ಸರ್, ದಿಸ್ ವಾಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ನಾವು ನಮ್ಮ ಇನ್ವೆಸ್ಟರ್ಸ್ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಈ ಥರ ಸಡನ್ನಾಗಿ ಡಿಸಿಷನ್ಸ್ ತಗೊಂಡ್ರೆ ಇನ್ವೆಸ್ಟರ್ಸ್ ಅಪ್ಸೆಟ್ ಆಗ್ತಾರೆ. ಅವ್ರಿಗೆ ಮೋಸ ಆಗಲ್ಲ. ನನ್ನ ನಿರ್ಧಾರದ ಮೇಲೆ ನನಗೆ ನಂಬಿಕೆ ಇದೆ. ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್ ಮೀರಾ? ನಾವು 10 ರೂಪಾಯಿಗಂತ ಅಗ್ರಿಮೆಂಟ್ ಮಾಡ್ಕೊಂಡಿರೋದು, ಈಗ ದಿಢೀರ್ ಅಂತ 8 ರೂಪಾಯಿಗೆ ಮಾಡ್ಕೊಂಡ್ರೆ ಪ್ರಾಫಿಟ್ ಆ್ಯಂಡ್ ಶೇರು ಎಷ್ಟು ಚೇಂಜಸ್ ಆಗುತ್ತೆ ಗೊತ್ತಾ? ಮಿಸ್ಟರ್ ಕಾಮತ್, ಪ್ರಾಫಿಟ್ ಇರಲಿ, ಮೊದಲು ನಾವು ಹಾಕಿರೋ ಬಂಡವಾಳ ವಾಪಸ್ ಬರುತ್ತಂತ ನೋಡಿ. ಎಸ್ ಸರ್, ಪ್ಲೀಸ್ ಡೋಂಟ್ ಬಿ ಅಪ್ಸೆಟ್. ಇನ್ಫ್ಯಾಕ್ಟ್ ಈ ಡಿಸಿಷನ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇದು ಕಂಪ್ಲೀಟ್ಲಿ ಆರ್ಯ ಸರ್ ಡಿಸಿಷನ್. ಇದರ ಲಾಸ್ ಆದರೆ ನೋ ನೋ ನೋ, ಡೋಂಟ್ ವರಿ ಅಬೌಟ್ ಇಟ್. ಐ ವಿಲ್ ಟಾಕ್ ಟು ಹಿಮ್. ಈಗ ಮಾತಾಡಿ ಏನು ಪ್ರಯೋಜನ ಮೀರಾ? ಅಕಸ್ಮಾತ್ ಏನಾದರೂ ಲಾಸ್ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಮೈಂಡ್ ಇಟ್. But sir, listen to me. Mr. Kamath. That's okay, guys. Don't worry. You guys carry on the party. Yeah? Please. ಏನಿದು ಜೇಂಡೆ? ಸರ್ ಸಡನ್ ಆಗಿ ಈ ಥರ ಡಿಸಿಷನ್ಸ್ನ ತಗೊಂಡ್ಬಿಟ್ರೆ ಅದ್ರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋರು ಯಾರು? ನಮ್ಮ ಸರ್ಗಿಂತ ಐಡಿಯಾಗಳನ್ನೆಲ್ಲ ಯಾರು ಕೊಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮೈ ಗಾಡ್. ಸರ್ಗೆ ಈ ಐಡಿಯಾ ಎಲ್ಲಿಂದ ಬಂತು ಅಂತ ಹೇಳ? ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಮಿಡಲ್ ಕ್ಲಾಸ್ ಹುಡುಗಿ ಅಂತ. ಅನು ಸಿರಿಮನೆ. ವಾಟ್? ಆರ್ ಯು ಸೀರಿಯಸ್? ಅವಳಿಂದಾನಾ? ಏನು ಮಾಡೋಕ್ಕಾಗತ್ತೆ, ರಾಜರಿಗೆ ನಾವು ಬರೀ ಸೇವಕರು. ಸರ್, ನಿಜವಾಗ್ಲೂ ನನ್ನಿಂದ ನಂಬೋಕೆ ಆಗ್ತಿಲ್ಲ ಸರ್. ನಿಜವಾಗ್ಲೂ ನಿನ್ನಿಂದಾನೇ ಈ ಐಡಿಯಾ ಹೊಡೆದಿದ್ದು. ಆದರೂ ಇಷ್ಟು ಸಡನ್ ಆಗಿ ಹೇಗೆ ಸರ್? ಕೆಲವು ಸಲ ಬಿಸ್ನೆಸ್ಸಲ್ಲಿ ಸಡನ್ ಡಿಸಿಷನ್ಸ್ಗಳು ತಗೋಬೇಕಾಗಿ ಬರುತ್ತೆ. ನೀವು ತಗೊಂಡಿರೋ ನಿರ್ಧಾರದಿಂದ ನಾಳೆ ನಿಮ್ಮ ಕಂಪ್ನಿಗೆ ಏನಾದರೂ ಲಾಸ್ ಆದರೆ? ನಾನು ಇದನ್ನು ನಂಬ್ತೀನಿ. ಇದು ಯಾವತ್ತೂ ಮೋಸ ಮಾಡಲ್ಲ. ನೋಡ್ತಾ ಇರು, ಇದರಿಂದ ಲಾಭ ಖಂಡಿತ ಆಗತ್ತೆ. ಹಾಗಂದ್ರೆ ತುಂಬಾ ಖುಷಿ ಸರ್. ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಗೊತ್ತಾ, ಜನರ ಮನ್ಸು ಗೆಲ್ಲಬೇಕು ಅಂತ. ಈ ಪ್ರೀಪೇಡ್ ಲಾಂಚ್ ಆದಮೇಲೆ ನಮ್ಮಂಥ ಮಿಡಲ್ ಕ್ಲಾಸ್ ಜನ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ಪ್ರೀತಿ ಉಳಿಸ್ಕೋಬೇಕಾದ್ರೆ ನಂಬಿಕೆ ತುಂಬ ಮುಖ್ಯ. ನನಗೆ ಐ ಲವ್ ಯು ಅನ್ನೋದಕ್ಕಿಂತ ಐ ಟ್ರಸ್ಟ್ ಯು ಅನ್ನೋದ್ರ ಮೇಲೆ ಗೌರವ ಜಾಸ್ತಿ. ನಾನು 3 ವಿಷಯಕ್ಕೆ ತುಂಬಾನೇ ಖುಷಿ ಆಗಿದ್ದೀನಿ ಸರ್ ಇವತ್ತು. ಯಾವ್ದ್ಯಾವ್ದು ಅಂತ ಹೇಳ? ಮೊದಲನೇದು, ನನ್ನ ಲೈಫಲ್ಲೇ ಇಂಥ ಪಾರ್ಟಿನ ನೋಡ್ತೀನಿ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ, ಆದರೆ ಇವತ್ತು ನೋಡಿದೆ. ಎರಡನೇದು, ನಾನು ಯಾವತ್ತೋ ಹೇಳಿದ 2 ರೂಪಾಯಿ ಮಾತನ್ನ ನೀವು ನೆನ್ಪಿಟ್ಕೊಂಡು ಇವತ್ತು ಪ್ರೀಪೇಡ್ ಬೆಲೆನ 2 ರೂಪಾಯಿ ಕಮ್ಮಿ ಮಾಡಿದ್ರಲ್ಲ, ಅದು ಇನ್ನೂ ಖುಷಿ ಸರ್ ನನಗೆ. ಮೂರನೇದು, ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರು ತುಂಬಾನೇ ಸಿಂಪಲ್, ಎಷ್ಟಿದೆಯೋ ಅಷ್ಟರಲ್ಲೇ ಬದುಕೋ ಅಂತ ವ್ಯಕ್ತಿ. ತಗೊಳ್ಳಿ ಸಿರಿಮನೆಯವರೇ. ನಂಗೆ ಕೈಲಾಗಲ್ಲಪ್ಪ, ಆಗಲ್ಲ. ಮೈಯೆಲ್ಲ ಒಂಥರ ಹಗೂರ ಅನಿಸ್ತದೆ, ತಲೆ ಮಾತ್ರ ದೀಮ್ ಅಂತ ಇದೆ. ಮೀರಾ, ಸೀರೆ ಎಕ್ಸ್ಪರ್ಟ್ ಗೊತ್ತಾ ನಿಂಗೆ? ಅಲ್ವಾ ಸಿರಿಮನೆಯವರೇ? ಅದೇ ನನ್ನ ಕೆಲಸ ಅಲ್ವಾ. ಸೊ ಮಿಸ್ಟರ್ ಸಿರಿಮನೆ, ನನಗೆ ನೀವು ಸೀರೆ ಉಟ್ಕೊಂಡು ತೋರಿಸ್ತೀರಾ? ಉಟ್ಕೊಂಡು ತೋರಿಸ್ಬೋದು, ಆದರೆ ಸೀರೆನೇ ಇಲ್ವಲ್ಲ. ಡೋಂಟ್ ವರಿ, ನೀವು ನಮ್ಮ ಸರ್ ಗಿಫ್ಟ್ ಕೊಟ್ರಲ್ಲ, ಅದನ್ನೇ ತಗೊಂಬರ್ತೀನಿ. ಆದ್ರೆ ಅಪ್ಪ ಹೇಳ್ತಿರ್ತಾರೆ, ನಿಮ್ ಕಂಪ್ನಿ ಸ್ಯಾರಿಗಳು ಅವ್ರ ಅಂಗಡಿಲಿ ತುಂಬಾ ಪಾಪ್ಯುಲರ್ ಅಂತೆ. He loves his job, right? ಹೌದು ಸರ್, ಆದ್ರೆ ನಂಗಂತೂ ಒಂದು ವಿಷಯ ಇಷ್ಟ ಆಗಲ್ಲ ಅವರಲ್ಲಿ. ಏನು? ಕಸ್ಟಮರ್ ಕೇಳಿದ್ರು ಅಂತ ಸೀರೆ ಉಟ್ಕೊಂಡು ತೋರಿಸ್ತಾರೆ. ಇದಂತೂ ನಂಗೆ ಒಂದು ಚೂರು ಇಷ್ಟ ಆಗಲ್ಲ ಸರ್. ಇಲ್ಲಿ ನೋಡಿ, ಅಪ್ಪ ಈಗ ಕೆಲಸ ಮಾಡ್ತಿರೋ ಅಂಗಡಿ ಅಪ್ಪನ ಸ್ವಂತ ಅಂಗಡಿನೇ.
ಆದರೆ ಸಾಲ ತೀರ್ಸೋಕ್ಕೋಸ್ಕರ ಅಪ್ಪ ಅಂಗಡಿನ ಅಡ ಇಟ್ಟಿದ್ದಾರೆ. ಈಗ ಅದೇ ಅಂಗಡಿಲಿ ಅಪ್ಪ ಸೇಲ್ಸ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾನು ಮನೆ ಜವಾಬ್ದಾರಿನೆಲ್ಲ ತಗೋಬೇಕು ಸರ್. 15,000 ಸಂಬಳ ಬರೋ ಕೆಲಸ ಸಿಕ್ಕಿದ್ರೆ ಅಷ್ಟೇ ಸಾಕು. ಅಯ್ಯೋ ಮಡಕೆ, ಆದರೂ ನೀನು ನನ್ನ ಹೊಟ್ಟೆನ ಅಷ್ಟೊಂದು ಕಿಂಡಲ್ ಮಾಡಬಾರ್ದಾಗಿತ್ತು ಪುಷ್ಪ. ಸುಬ್ಬು ಅಲ್ಲಿ ಮಡಕೆಲೇನೋ ತಿಂತಿದ್ದಾರೆ, ಅದನ್ನೇ ಹೇಳಿದೆ. ಕುಲ್ಪಿ ಇರಬೇಕು. ನಾನು ತಿನ್ಕೊಂಬತ್ತೀನಿ. ಬಾಧೆ ಬಿದ್ದಾಗ ನನ್ನ ಕರಿಬಾರ್ದು. ಓ ಸರಿ. ತಗೊಳ್ಳಿ ಮೇಡಮ್, ಎಲ್ಲ ಕೂಲಾಗಿದೆ. ಸಖತ್ತಾಗಿದೆ ಇದು. ಈ ತಿಂದಾದ್ಮೇಲೆ ಈ ಮಡಕೆ ನಿಮ್ಗ ಅಥವಾ ನಮ್ಗ? ಈ ಮಡಿಕೆ ಇಡ್ಕೆ ನಾವೇನ್ ಮಾಡೋದು? ಹಂಗಾರೆ ನಾನು ತಗೊಂಡೋಗ್ಬೋದಾ? ಎಷ್ಟು ಬೇಕಾದ್ರೂ ತಗೋಬೋದಾ? ಒಂದು 5, 8. 8 10 ಬೇಡ, 12 ಕೊಟ್ಬಿಡು, 1 ಡಜನು. ಯಾಕಪ್ಪ ಹಂಗ್ ಗುರಾಯಿಸ್ತೀಯ? ಕೊಡಕ್ಕಾಗಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅನ್ನು. ನನ್ನ ಹೆಸರೇನು ಅಂತ ಗೊತ್ತಾ? ಅಯ್ಯ, ನಿನ್ನ ಹೆಸರು ನಿನ್ಗೆ ಗೊತ್ತಿಲ್ಲ ಅಂದ್ರೆ ನನ್ಗೆ ಗೊತ್ತಾಯ್ತದೆ? ಅಯ್ಯೋ ಪಾಂಡುರಂಗ. ಅದನ್ನೆಲ್ಲ ಇಷ್ಟೊತ್ತು ಮಾಡ್ದ? ಅಯ್ಯೋ ಮೇಡಮ್ ಅವರೇ, ಭಕ್ತ ಕುಮಾರ ಪಾಂಡುರಂಗ. ಹೋಗ್ಲಿ ಬಿಡಿ. ಆ ಪಾಂಡುರಂಗ ಅಣ್ಣವ್ರಿಗೆ ಕೈಗಳನ್ನ ಕೊಟ್ಟವನೆ ಅಂತದ್ರಲ್ಲಿ ನಾನು ಈ ಕುಲ್ಪಿ ಮಡಿಕೆಗಳು ಕೊಡಲ್ವಾ? ಎಲ್ಲ ತಗೊಂಡೋಗಿ ಮೇಡಮ್. ಮೇಡಮ್, ಇಂಥ ದೊಡ್ಡ ಪಾರ್ಟಿ ಅಂದಮೇಲೆ ಎಲ್ಲ ತಗೊಂಡೋಗಿ ಎಂಜಾಯ್ ಮಾಡ್ಬಿಡ್ಬೇಕು. ತುಂಬ್ಕೊಂಡೋಗಿ. ಇದನ್ನೆಲ್ಲ ತುಂಬ್ಕೊಳಕ್ಕೆ ಚೀಲ ಇದೆಯಾ? ಚೀಲ ಐತೆ. ಸಾಕಾಗತ್ತಾ? ಇವ್ರನ್ನ ನೋಡ್ತಾ ಇದ್ರೆ ನಮ್ಮೂರು ಬಡರಿ ಭಾಗ್ಯ ನೆನಪಿ ಬರ್ತಾಳೆ. ತುಂಬ್ಕೇಳಿ ನಿಮ್ಮಂಥವ್ರು 10 ಜನ ಬಂದ್ಬಿಟ್ರೆ ಪಾರ್ಟಿಗೆ ಸೂಪರ್ ಆಗಿರುತ್ತೆ. ಇದನ್ನೇ ಹಾಕ್ಬಿಡ್ತೀರಾ ತುಂಬ್ಕೊಂಡೋಗಿ ನಿಮ್ಮ ಮನೆ ಮುಚ್ಚ. ನೀವೆಲ್ಲ ದೊಡ್ಡ ವ್ಯಕ್ತಿಗಳ, ಯಾರಿಗೇನೇ ಆಗಲಿ ತಾವು ಮಾತ್ರ ತುಂಬಾ ಸಭ್ಯಸ್ಥರು ಅಂತ ಪೋಸ್ ಕೊಡೋರು ನೀವೆಲ್ಲ ಸಮಾಜದಲ್ಲಿ ದೊಡ್ಡ ಮನುಷ್ಯರಾಗೋದಕ್ಕೆ ಕಾರಣ ಯಾರು ಗೊತ್ತಾ? ಇಂಥ ಸಾಮಾನ್ಯ ವ್ಯಕ್ತಿಗಳೇ. ಇವರು ತಮ್ಮ ಘನತೆಯನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡೋದ್ರಿಂದಾನೇ ಇವತ್ತು ನೀವು ಪಾರ್ಟಿ ಮಾಡ್ತಿರೋದು, ಸೆಲೆಬ್ರೇಟ್ ಮಾಡ್ತಿರೋದು. ನಮ್ಮ ಕಂಪ್ನಿ ಸೀರೆಗಳು ಕ್ವಾಲಿಟಿಲಿ ನಂಬರ್ 1 ಆಗಿದ್ರು ಸಹ ಅವುಗಳನ್ನು ಜನಗಳಿಗೆ ತಲುಪಿಸೋರು ಯಾರು? ಈ ವ್ಯಕ್ತಿ. ಸೀರೆಗಳನ್ನು ತಗೊಳ್ಳೋದು ಬರೋರಿಗೆ ಹೇಳಿದ್ದನ್ನೇ ಹೇಳಿ ತೊಂದರೆ ಆದ್ರೂ ಬೇಸರ ಮಾಡ್ಕೊಳ್ದೆ ಕನ್ವಿನ್ಸ್ ಮಾಡ್ತಾರೆ ಇವರು.